ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಮೇಲುಕೋಟೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಇದೆ ಪ್ರಚಾರ ಕೇಳೋಣ ನಿಖಿಲ್ ಅವ್ರನ್ನೇನೆ. ಸರ್, ಹೇಗಿದೆ ಪ್ರಚಾರ? ಇವಾಗ ತಾನೇ ಮೇಲುಕೋಟೆ ತಾಲೂಕಿಗೆ ಕಾಲಿಡ್ತಾ ಇದ್ದೀನಿ. ಸುಮಾರು 3 ಹೋಬಳಿಗಳನ್ನ ಕವರ್ ಮಾಡಬೇಕಾಗಿದೆ. ಇವತ್ತು ಸುಮಾರು ಪಂಚಾಯಿತಿಗಳು ಬರ್ತವೆ, ಹಾಗಾಗಿ ಸ್ವಲ್ಪ ಬೇಗ ಶುರು ಮಾಡಿದ್ದೀವಿ. ನೋಡೋಣ, ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಪುಟ್ಟರಾಜಣ್ಣನ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವಂತ ಯುವಕರು ನಡಿಬೇಕಾಗಿದೆ. ಹಾಗಾಗಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬ್ರದರ್. ಸರ್, ಅನಿತಾ ಕುಮಾರಸ್ವಾಮಿ ಅವರು ನಿಮ್ಮ ಜೊತೆ ಪ್ರಚಾರ ನಡೆಸ್ತಾ ಇದ್ದಾರೆ. ನಿಮ್ಮ ತಾಯಿ ಅವರು ನಿಮಗೆ ಯಾವ ಥರ ಎಲ್ಲ ಆಶೀರ್ವಾದ ಮಾಡ್ತಿದ್ದಾರೆ, ಮತ್ತು ಅವ್ರ ಪ್ರಚಾರ ಹೇಗಿದೆ? ರಾಮನಗರದ ಶಾಸಕರು ಅನಿತಾ ಕುಮಾರಸ್ವಾಮಿ ಅವರು ಇವತ್ತು ಪಕ್ಷದ ಪರವಾಗಿ, ಹಾಗೆ ನನ್ನ ತಾಯಿ ಕೂಡ ಇವತ್ತು ಅವರು ನನ್ನ ಪರವಾಗಿ ಇವತ್ತು ಹಲವಾರು ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಆಶೀರ್ವಾದ ನಿರಂತರವಾಗಿರುತ್ತೆ. ಸರ್, ಒಂದೇನು ಅಂದರೆ ಯಶ್ ಮತ್ತು ದರ್ಶನ್ ಸತತ 3 ದಿನಗಳಿಂದ ಪ್ರಚಾರ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಏನು ಹೇಳಲಿ ಸರ್ ನಾನು? ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಿ, ಒಳ್ಳೇದಾಗಲಿ ಪಾಪ ಅವರೇನೋ. ಸರ್, ಇಷ್ಟು ದಿನ ಕಾಂಗ್ರೆಸ್ನವ್ರು ಪ್ರಚಾರಕ್ಕೆ ಬರಲ್ಲ ಅಂತಿದ್ರು, ಆದರೆ ಇವತ್ತು ಜಿಲ್ಲಾಧ್ಯಕ್ಷರ ಪ್ರಚಾರ ಬಂದಿದ್ದಾರೆ. ಇದ್ರ ಸಂದೇಶ ಏನಾಗುತ್ತೆ ಅಂತ ಹೇಳಿ? ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ನಾನು. ಸೊ ಕಾಂಗ್ರೆಸ್ ನಾಯಕರ ಹಾಗೂ ನಮ್ಮ JDS ನಾಯಕರ ಎಲ್ಲ ಒಂದು ಆಶೀರ್ವಾದದಿಂದ ಇವತ್ತು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ಹಾಗಾಗಿ ಸ್ಥಳೀಯವಾಗಿ ಎಲ್ಲೋ ಒಂದಷ್ಟು ಕಡೆ ಒಬ್ಬರಿಬ್ಬರು ಮನಸ್ತಾಪಗಳಿದ್ರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಏನು ಗೊಂದಲಗಳೇನಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸರ್, ಒಂದು ಕಡೆ ಪ್ರಚಾರ ನಡೀತಾ ಇದೆ, ಊರೂರ್ಗೂ ಹೋಗಿ ಕೇಳ್ತಾ ಇದ್ದೀರಾ, ರೆಸ್ಪಾನ್ಸ್ ಇದೆ. ಆದರೆ ಇದ್ರ ಜೊತೆಗೆ ಬೇರೆ ಥರ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಅಂದರೆ ಮುಖಂಡರನ್ನ ಖುದ್ದು ಭೇಟಿ ಮಾಡೋದು, ಸಭೆ ನಡೆಸೋದು, ಇದ್ರ ಬಗ್ಗೆ? ನಾನು ಆ್ಯಸ್ ಆಫ್ ನೌ ರೋಡ್ ಶೋಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಸೊ ರೋಡ್ ಶೋಸ್ ಮುಗಿದ ನಂತರ ಬಹುಶಃ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಎಲ್ಲ, ಸಿದ್ದರಾಮಣ್ಣ ಎಲ್ಲ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಆಗುವಂಥ ಒಂದು ಚಾನ್ಸಸ್ ಇದೆ. ಅದು ಇನ್ನೂ ಡೇಟ್ ಫೈನಲ್ ಆಗಿಲ್ಲ. ನಾಳೆ ತಾತ ಅವರು, ದೇವೇಗೌಡರು ನಿಮ್ಮ ಜೊತೆ ಪ್ರಚಾರ ಮಾಡ್ತಾರೆ. ಇದು ನಿಮ್ಗೆ ಯಾವ ಥರ ಬಲ ತಂದು ಕೊಡುತ್ತೆ? ಬಹುಶಃ ಇವತ್ತು ನಮ್ಮ ತಾತ ಅವರು ನನಗೋಸ್ಕರ ಇವತ್ತೇನೊಂದು ಬಂದು ನಾಳೆ KR ಪೇಟೆ ಹಾಗೂ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನಿಜಕ್ಕೂ ಪಾಪ ಅವರು ತುಮಕೂರಲ್ಲಿ ಅವರು ಓಡಾಡಬೇಕಾಗತ್ತೆ. ನನಗೆ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ನಾನು ತುಮಕೂರಿಗೆ ಹೋಗಬೇಕು ಅಂತ ಇದ್ದೀನಿ. ಸೊ ಬಹುಶಃ ಹೋಗ್ತೀನಿ, ತಾತನ ಪರವಾಗಿ ನಾನು ಹೋಗಬೇಕು. ಇಂಥ ಒಂದು ಪುಣ್ಯ ಮತ್ತೆ ನನಗೆ ಸಿಕ್ಕೋದಿಲ್ಲ. ಅದೇ ರೀತಿ ನಮ್ಮ ತಾತನ ಆಶೀರ್ವಾದ ಸದಾ ನಮ್ಮ ಮೇಲಿದೆ, ನಮ್ಮ ಪಕ್ಷದ ಮೇಲಿದೆ. ತುಂಬ ಖುಷಿ ಇದೆ ಅವ್ರು ಬರ್ತಾ ಇರೋದು. ಸರ್, ಕೊನೆಯದಾಗಿ ನಾಯ್ಡು ವರ್ಸಸ್ ಗೌಡ ಅನ್ನೋ ಮಾತು ಬರ್ತಾ ಇದೆ. ಈ ಜಾತಿ ರಾಜಕಾರಣಕ್ಕೆ ಏನು ಹೇಳ್ತೀರಿ? ನಾನು ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ತಂದೆಯವರು ಕುಮಾರಣ್ಣ ಅವರು ಯಾವತ್ತೂ ಜಾತಿ ಭೇದ ಭಾವ ಮಾಡ್ದಿರೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿ. ಹಾಗಾಗಿ ಈ ಜಾತಿ ಅನ್ನೋದು ದಯವಿಟ್ಟು ನಾವು ಚುನಾವಣೆಯಲ್ಲಿ ತೊಗೊಂಡು ಬರಬಾರ್ದು ಅಂತ ನನಗನ್ಸುತ್ತೆ. ಓಕೆ, ಇದಿಷ್ಟು ನಿಖಿಲ್ ಅವರ ಮಾತಾಗಿತ್ತು. ಜಾತಿ ಅನ್ನೋದನ್ನ ಚುನಾವಣೆಯಲ್ಲಿ ತರಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಡ್ಯದಿಂದ ಸಂತೋಷ್ ದಿಂಡಗೂರು.